ಯಾಮಿನಿ ಯಾರಮ್ಮ ನೀನು ಯಾಮಿನಿ ಯಾಮಿನಿ ಯಾರಮ್ಮ ನೀನು ಯಾಮಿನಿ ನಿನ್ನ ಚಂದವು ಚಂದ ಯಾಮಿನಿ ನಿನ್ನ ಮುಗುಳಗೂ ಚಂದ ಯಾಮಿನಿ ನಿನ್ನ ಸ್ಪರ್ಶವು ಚಂದ ಯಾಮಿನಿ ಮಧ್ಯಾಹ್ನ RTO ಆಫೀಸ್ ಇನಾಗ್ರೇಷನ್ ಅದ. ಬಹಳ ವರ್ಷಗಳಿಂದ RTO ಆಫೀಸ್ KGFಗೆ ಸ್ವಂತ ಕಟ್ಟಡ ಇರಲಿಲ್ಲ, ಜಾಗ ಕೂಡ ಇರಲಿಲ್ಲ. ಬಹಳ ವರ್ಷಗಳ ಕಾಲದ ಪ್ರಯತ್ನ ಪರಿಶ್ರಮ, ಬಹಳ ಕಷ್ಟಪಟ್ವಿ ಈ ಜಾಗ ಗುರ್ತಿಸೋದಕ್ಕೆ. ಆದರೆ ಈ ಜಾಗನ ಬೇರೆ ಯಾವುದೇ ಇಲಾಖೆಗಳಿಗೆ ಇಂಥ ಜಾಗ ಕೊಡೋಕ್ಕಾಗಲಿಲ್ಲ. RTO ಆಫೀಸ್ಗೆ ತುಂಬ ಒಳ್ಳೆ ಜಾಗದಲ್ಲಿ ಈ ಜಾಗನ ಗುರ್ತಿಸೋವಂಥ ಪ್ರಯತ್ನ ಆಯಿತು. BMLಗೆ ಕೊಟ್ಟಿದ್ದಂಥ ಜಾಗದಲ್ಲಿ ವಾಪಸ್ ತಗೊಂಡಿದ್ದ 973 ಏಕರ್ಸಲ್ಲಿ 5 ಏಕರ್ಸ್ RTO ಆಫೀಸ್ಗೆ ಉಳ್ಕೊಂತು. ಅದಕ್ಕೆ ಗ್ರಾಂಟ್ಸ್ ರಿಲೀಸ್ ಆಗಿತ್ತು 5 ಕೋಟಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ 5 ಕೋಟಿಯಲ್ಲಿ ಆಗಿರೋದು. RTO ಆಫೀಸ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿರೋದು 5 ಕೋಟಿಯಲ್ಲಿ. ಅದ್ರ ಜೊತೆಯಲ್ಲಿ ನಾವು ಒಳ್ಳೆ ಜಾಗ ಕೊಟ್ಟಾಗ ಟೆಸ್ಟಿಂಗ್ ಟ್ರ್ಯಾಕ್ ಕೂಡ ಇದೇ ಜಾಗದಲ್ಲೇ ಅಲಾಟ್ ಮಾಡಿದ್ರು. ಟೋಟಲ್ 10 crores ಇನಾಗ್ರೇಷನ್ಗೆ ಬರ್ತಾ ಇದ್ದಾರೆ. ಒಂದ್ ಕಡೆ RTO ಆಫೀಸ್ದು ಬಿಲ್ಡಿಂಗ್ 5 crores ಆದರೆ ಟೆಸ್ಟಿಂಗ್ ಟ್ರ್ಯಾಕ್ ಅಂತ ಡ್ರೈವಿಂಗ್ ಟ್ರ್ಯಾಕ್ ಒಂದಿದೆ, ಟೆಸ್ಟಿಂಗ್ ಟ್ರ್ಯಾಕ್ ಅಂತ, ಅದು 5 ಕೋಟಿಯಲ್ಲಾಗಿದೆ. ಇದೊಂದು ಡಿಜಿಟಲ್ ಇದೊಂದು ನಮ್ಮ KGF ಕ್ಷೇತ್ರಕ್ಕೆ ಇದಕ್ಕೆ ವ್ಯಾಲ್ಯೂ ಇದೆ. RTO ಆಫೀಸ್ದು ಪ್ರತಿ ಹಂತದಲ್ಲೂ ಆಟೋ ಓಡಿಸೋರಿಂದ ಪ್ರತಿಯೊಂದು ಮನೆಯಲ್ಲೂ ಒಂದು ಕೆಲಸ ಇರುತ್ತೆ. RTO ಆಫೀಸಲ್ಲಿ ಪ್ರತಿಯೊಂದು ಮನೆಯಲ್ಲೂ ಗಾಡಿ ಇದೆ, 2 ವೀಲರ್ ಇದೆ, 4 ವೀಲರ್ ಇದೆ. ಒಂದು ಆಫೀಸಲ್ಲಿ ಏನೋ ಒಂದು ಕೆಲಸ ಇರುತ್ತೆ. ನೆಕ್ಸ್ಟ್ ಬರೋವಂಥ ದಿನಗಳಲ್ಲಾದ್ರೂ RTO ಆಫೀಸ್ ಪಾರದರ್ಶಕವಾಗಿರುವಂಥ ಸೇವೆನ ಮಾಡಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೊತೆ ಗ್ರಾಮೀಣ ಭಾಗಕ್ಕೂ ಮತ್ತೆ ನಗರ ಭಾಗಕ್ಕೂ ಮತ್ತೆ ಇದೊಂದು KGF ಕ್ಷೇತ್ರಕ್ಕೆ ಸೀಮಿತವಾಗಿ RTO ಆಫೀಸ್ ಕೆಲಸ ಮಾಡಲ್ಲ. ಪಕ್ಕದ ತಾಲೂಕು ಕೂಡ ಬಂಗಾರಪೇಟೆ ಕ್ಷೇತ್ರಕ್ಕೂ ಇದು ಅನುಕೂಲ ಆಗುತ್ತೆ, ಎಲ್ಲ ಮಾಲೂರ್ಗೂ ಅನುಕೂಲ ಆಗುತ್ತೆ. ಕೋಲಾರ ಬಿಟ್ರೆ RTO ಆಫೀಸ್ ನಮ್ಮ ಇಡೀ ಜಿಲ್ಲೆಗೆ ಸ್ವಂತ ಕಟ್ಟಡ ಇರುವಂಥದ್ದು, ಆಫೀಸ್ ಇರುವಂಥದ್ದು KGF ಕ್ಷೇತ್ರದಲ್ಲಿ, ಕೋಲಾರ ಇಡೀ ಜಿಲ್ಲೆಯಲ್ಲಿ. ಸೊ ನಾವು ಪ್ರಯತ್ನ ಮಾಡಿದಾಗ ಅನುದಾನ ಮೊದಲನೇ ಹಂತದಲ್ಲಿ ನಾವು ಜಾಗ ಕೊಟ್ಟು ಲ್ಯಾಂಡ್ನ RTO ಆಫೀಸ್ಗೆ ಕೊಟ್ಟಾಗ ನಮ್ಗೆ ಅನುದಾನ ಸಿಗಲ್ಲ. ಕೊಡ್ತಾರೆ, 2 ಕೋಟಿ ಕೊಡ್ತಾರೆ, ಆದರೆ ಪೇಪರ್ಸಲ್ಲಿ ಅಷ್ಟೇ ಇರುತ್ತೆ. ನಮ್ಮ ಸರ್ಕಾರ ಬಂದ್ ಆದ್ಮೇಲೆ ನಾವು ಮಂತ್ರಿಗಳನ್ನ ಪದೇ ಭೇಟಿ ಆದಾಗ ಮಂತ್ರಿಗಳು ಈ ಕಟ್ಟಡ ಅರ್ಧಂಬರ್ಧಲ್ಲಿ ಇರಬಾರ್ದು ಅಂತ ಕಮಿಷನರ್ಗೆ ಹೇಳಿ, ಟ್ರಾನ್ಸ್ಪೋರ್ಟ್ ಕಮಿಷನರ್ಗೆ ಹೇಳಿ ಆ ಕೆಲಸನ ಕಾರ್ಯರೂಪಕ್ಕೆ ತಂದ್ರು. ಎಲ್ಲ ಪರಿಶ್ರಮನೂ ಕೂಡ ಇದೆ. ಪದೇ ನಮ್ಗೆ 4-5 ಸತಿ ಡೇಟ್ ಕೊಟ್ಟರು. ಏನೇನೋ ಕಾರಣಗಳಿಂದ ಬೆಂಗಳೂರಲ್ಲಿ 1-2 ಸತಿ ಸ್ಟ್ರೈಕ್ ಆಗಿದ್ರಿಂದ ಕೊಟ್ಟಿದ್ದ ಡೇಟ್ಗೆ ಮಂತ್ರಿಗಳು ಬರೋಕ್ಕಾಗಿರ್ಲಿಲ್ಲ. ಅದಾದ್ಮೇಲೆ ಸೆಷನ್ ಬಂತು. ಸೆಷನಲ್ಲಿ ಅವರೇ ಗೌರವವಾಗಿ ಕರೆದು 2-3 ಡೇಟ್ ಕೊಟ್ಟನಮ್ಮ, ನಾನು ಆ ಟೈಮ್ಗೆ ಏನೇನೋ ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಅಂತ ನಾನು ಕೇಳದೆ ಹೋದ್ರು. ಇಷ್ಟು ಯಾಕೆ ಮಂತ್ರಿಗಳಂದ್ರೆ ನಮಗೆ ಹಬ್ಬ ಇದ್ರು ನಾನು ಇವತ್ತು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ಬಹಳ ಗೌರವವಾಗಿ ಸೌಮ್ಯವಾಗಿ ಇಡೀ ಕ್ಯಾಬಿನೆಟಲ್ಲಿ ಅಷ್ಟು ಸಿಂಪ್ಲಿಸಿಟಿ ಇರೋರನ್ನ ನಾನು ನೋಡೇ ಇಲ್ಲ. ಕರೆದು ನಾನು 3 ಸತಿ ಡೇಟ್ ಕೊಟ್ಟೆ ಅಮ್ಮ, ಬೇರೆ ಕಾರಣದಿಂದ ಬರೋಕ್ಕಾಗಲಿಲ್ಲ, ಆದರೆ ಈ ಡೇಟಿಗೆ ಖಂಡಿತ ಬರ್ತೀನಿ ಅಂತ. ಆ್ಯಕ್ಚುಲಿ ಗುರುವಾರ ಒಂದು ಹಬ್ಬ ಇದ್ದಿದ್ದರಿಂದ ಒಂದಿನ ಪೋಸ್ಟ್ಪೋನ್ ಮಾಡಿ ಗುರುವಾರ ಬರ್ತೀನಮ್ಮ ನಾನು ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ರು. ಇದೊಂದು ನಮ್ಮ ಕ್ಷೇತ್ರಕ್ಕೆ ಜಿಲ್ಲೆಗೆ ಒಂದು ಕೊಡುಗೆ. 10 ಕೋಟಿಯ RTO ಆಫೀಸು ಮತ್ತೆ ಟೆಸ್ಟಿಂಗ್ ಪ್ಲಾಂಟ್ ಆದರೂ ಕೂಡ ಒಂದು ಕೊಡುಗೆ ಇಡೀ ಜಿಲ್ಲೆಗೆ ಅನುಕೂಲ ಆಗುವಂಥದ್ದು. ಇದು ಒಂದು RTO ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಿರುವಂಥದ್ದು. ನಮ್ಮ ಜಿಲ್ಲೆಗೆ ಬಹಳ ವರ್ಷದಿಂದ ಉಸ್ತುವಾರಿಯಲ್ಲೂ ಇದ್ರು ರಾಮಲಿಂಗಾರೆಡ್ಡಿ ಅವರು. ಬಹಳ ಗೌರವಸ್ಥರು, ಸೌಮ್ಯವಾಗಿ ನಡ್ಕೋತಾರೆ, ಯಾವತ್ತೂ ಹಂಬಲ್ ಆಗಿ ನಡ್ಕೋತಾರೆ. ಅದರಿಂದ ನಂಗೆ ಅವರಂದ್ರೆ ವಿಶೇಷವಾಗಿ ಬಹಳ ಗೌರವ ಇದೆ. ಆಮೇಲೆ ನಜೀರ್ ಅಹಮದ್ ಸರ್ನು ಕರೆದಿದ್ದೀನಿ, ಬರಬೇಕು ಅಂತ ಹೇಳಿದೀನಿ. ಎಲ್ಲರಿಗೂ ಉಸ್ತುವಾರಿ ಮಂತ್ರಿಗಳು ಎಲ್ಲರಿಗೂ ನಾನು ನೇರವಾಗಿ ಇಲಾಖೆಯವರಿಂದಾನು ಇನ್ವಿಟೇಷನ್ ಕೊಟ್ಟು ನಾನು ಅವ್ರನ್ನ ಸಂಪರ್ಕ ಮಾಡಿದ್ದೀನಿ. ಇವತ್ತು ಏನು ಅಂದ್ರೆ ಹಬ್ಬ ನಾವು ಆಚರಣೆ ಮಾಡ್ತಾ ಇದೀವಿ. ಏನೇನ್ ಇಲಾಖೆಗಳು, ಸರ್ಕಾರದ ಇಲಾಖೆಗಳು ಕ್ಷೇತ್ರಕ್ಕೆ ಬರುತ್ತೆ, ಬರುವಂತ ದಿನಗಳಲ್ಲಿ ಇದೆಲ್ಲ ಕ್ಷೇತ್ರಕ್ಕೆ ಆಸ್ತಿ ಇದ್ದಂಗೆ. ಇದೆಲ್ಲ ಬರುವಂತ ದಿನದಲ್ಲಿ ಪಬ್ಲಿಕ್ ಸರ್ವಿಸಸ್ ಮಾಡುತ್ತೆ, ಜನಗಳ ಸೇವೆ ಮಾಡುವಂತ ಇಲಾಖೆ. ಇವೆಲ್ಲಾನು ಇಷ್ಟು ಅಚ್ಚುಕಟ್ಟಾಗಿ ಬಂದು ಜನಗಳ ಸೇವೆ ಮಾಡೋದಕ್ಕೆ ಇದು ಲೋಕಾರ್ಪಣೆ ಆಗ್ತಾ ಇದೆ ಅಂತ ವಿಶೇಷವಾಗಿರುವಂತ ದಿನ ನಾಳೆ.
ಎಲ್ಲರೂ ಬರಬೇಕು. ಎಲ್ಲರಿಗೂ ಇದು ಎಲ್ಲರಿಗೂ ಇನ್ವಿಟೇಷನ್, ಬರೀ ಪಕ್ಷದಲ್ಲಿರುವಂತವ್ರು, ಎಲೆಕ್ಟೆಡ್ ಬಾಡಿ ಕೌನ್ಸಿಲರ್ಸು, ಆ ಕಡೆ ಗ್ರಾಮೀಣ ಭಾಗದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರೇ ಅಲ್ಲ, ಎಲ್ಲರಿಗೂ ಈ ಸೇವೆ ಸೌಲಭ್ಯ ಕೊಡೋದ್ರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಇದನ್ನ ಯಶಸ್ವಿ ಮಾಡಬೇಕು. ಮತ್ತೆ ಅವ್ರಿಗೆ ನಾವು ಗೌರವ ಸಲ್ಲಿಸಬೇಕು. ಎಲ್ಲೋ ಗಡಿ ಭಾಗದಲ್ಲಿರುವಂತ ಕ್ಷೇತ್ರ, ನಮ್ದು ಗಡಿ ಭಾಗದಲ್ಲಿ ಏನಾದ್ರೂ ಸಮಸ್ಯೆ ಅಂತ ಹೋದಾಗ 50 ವರ್ಷಗಳ ಕಾಲ KGF ಕ್ಷೇತ್ರದಲ್ಲಿ ಏನ್ ಕುಂದುಕೊರತೆ ಇದೆ, ಏನ್ ಕಷ್ಟ ಇದೆ, ಏನ್ ಅವ್ರಿಗೆ ಅವಶ್ಯಕತೆ ಇದೆ, ಏನ್ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸ್ಬೇಕು ಅಂತ ಯಾರು ಈ 50 ವರ್ಷಗಳಲ್ಲಿ ನನ್ನ ಬೇಡಿಕೆಗಳು ಕೇಳಿರೋರು ಇಲ್ಲ, ಸ್ಪಂದಿಸಿರೋರು ಇಲ್ಲ. ಆದ್ರೆ ಇಷ್ಟು ವರ್ಷಗಳಾದ್ಮೇಲೆ ಖಂಡಿತವಾಗೂ ಸಮಸ್ಯೆ ಬಗ್ಗೆ ಸ್ಪಂದಿಸೋ ಅಂತ ಮನ್ಸಿರುವಂತ ಮಂತ್ರಿಗಳು ಸಿಕ್ಕಾಗ ನಾವು ಗೌರವವಾಗಿ ಹಬ್ಬ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಅವ್ರಿಗೆ ಗೌರವ ತೋರಿಸ್ಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಅದಾದ್ಮೇಲೆ ಇದೊಂದು ಸರ್ಕಾರಿ ಕಾರ್ಯಕ್ರಮ, ಎಲ್ಲರೂ ಬರ್ಬೇಕು, ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕು ಅಂತ ನಾನು. ಎಷ್ಟು ಗಂಟೆಗೆ ಸರ್? ಮಧ್ಯಾಹ್ನ 1 ಗಂಟೆಗೆ ಕಾರ್ಯಕ್ರಮ ಇದೆ. 1-1:30 ಮಧ್ಯದಲ್ಲಿ ಕಾರ್ಯಕ್ರಮ. ಮೇಡಮ್, ಎಷ್ಟು ಖುಷಿ ಆಗುತ್ತೆ ಇನ್ನೊಂದು ಸರ್ಕಾರಿ ಕಟ್ಟಡಗಳು ಈ ರೀತಿ ಉದ್ಘಾಟನೆ ಮಾಡ್ತಾ ಇರ್ತಾರೆ. ಖಂಡಿತವಾಗಿಯೂ ಜನ ನನ್ನಿಂದ ಏನ್ ನಿರೀಕ್ಷೆ ಮಾಡಿದಾರೋ ಎಲ್ಲ ನಾನು ಈಡೇರಿಸಿದೀನಿ ಅನ್ನೋದಕ್ಕಿಂತ ಅವ್ರ ಆಶೀರ್ವಾದ ಫಲಿಸಿದೆ ಅನ್ನೋದು ಒಂದು ನನಗೆ ಖುಷಿ ಇದೆ. ಹಬ್ಬದ ದಿನ ಹೇಳ್ತಾ ಇದ್ದೀನಿ, ನನ್ಗೆ ಹಬ್ಬ ಆಚರಣೆ ಮಾಡೋದಕ್ಕಿಂತ ನಾನು ಮನೆಯಲ್ಲಿ ನಾನು ಮಕ್ಕಳ ಜೊತೆ ಹಬ್ಬ ಆಚರಣೆ ಮಾಡೋದಕ್ಕಿಂತ ಜನಗಳಿಗೆ ಇದನ್ನ ಲೋಕಾರ್ಪಣೆ ಮಾಡಿ ಅವ್ರಿಗೆ ಸೇವೆಗಿದ್ದು ಸದಾ ಕಾಲ ಬಾಗಿಲು ತೆಗ್ದಿದ್ರೆ ಅದಕ್ಕಿಂತ ಖುಷಿ ನಂಗೆ ಇನ್ನೇನೂ ಇಲ್ಲ. ಸರ್ಕಾರದ ಎಲ್ಲ ಇಲಾಖೆಗಳು ಬರಬೇಕು. ಮತ್ತೆ ಇದ್ರ ಪಕ್ಕದಲ್ಲೇನೆ ಇಂಡಸ್ಟ್ರೀಸ್ಗೆ 183 acres ಕೊಟ್ಟಿದ್ದಾರೆ. ಅದು ಮಲ್ಟಿನ್ಯಾಷನಲ್ ಕಂಪನಿ, ಅದು MOU ಆಗಿದೆ ಸರ್ಕಾರದ ಜೊತೆ. ಅದಕ್ಕೆ ಕೆಲವೊಂದು ಇನ್ಸೆಂಟಿವ್ಸ್ ಕೊಡ್ತಾರೆ ಕರ್ನಾಟಕ ಗೌರ್ಮೆಂಟ್. ಯಾಕೆ ಇಡೀ ಇನ್ನೂ ಎಷ್ಟೋ ದೇಶಗಳಲ್ಲಿ ಬರೀ ಬ್ಯಾಂಗ್ಳೂರ್ ಯಾಕೆ ಅದು IT ಕಂಪನಿ, ಸಾಫ್ಟ್ವೇರ್ ಕಂಪನೀಸ್ ಸೇಫ್ಟಿ ಮೆಜರ್ಸ್ ಎಲ್ಲ ತಗೊಂಡಾಗ ಯಾಕೆ ಬ್ಯಾಂಗ್ಳೂರ್ ಅಟ್ರಾಕ್ಟ್ ಆಗುತ್ತೆ ಅಂದ್ರೆ ಇಡೀ ದೇಶದಲ್ಲಿ, ಭಾರತ ದೇಶದಲ್ಲಿ ಡೆಲ್ಲಿ, ಬಾಂಬೆ ಇಂಥ ಎಲ್ಲ ಕ್ಯಾಪಿಟಲ್ ಸಿಟೀಸ್ ನ ಮೀರಿ ಬ್ಯಾಂಗ್ಳೂರ್ ಬೆಳೀತಾ ಇದೆ. ಬರೋಂಥ ದಿನಗಳಲ್ಲಿ KGF ಕೂಡ ಅದಕ್ಕೆ ಈ KGF ಕ್ಷೇತ್ರಕ್ಕೆ, ಭೂಮಿಗೆ, ಇಲ್ಲಿರುವಂತ ವಿದ್ಯಾವಂತರಿಗೆ ಅಷ್ಟೇ ಬೇಡಿಕೆ ಬರಬೇಕು ಅನ್ನುವಂಥದ್ದು ಒಂದು ಕನಸು. ನಾನೊಂದು ತಾಯಿಯಾಗಿ ಮತ್ತೆ ಜನ ನನ್ನನ್ನು ಜನಪ್ರತಿನಿಧಿಯಾಗಿ ಆಯ್ಕೆ ಮಾಡಿದ್ದಾರೆ, ನನ್ನ ಕರ್ತವ್ಯ ಕೂಡ ಆಗಿದೆ. ಈ ಹಬ್ಬದ ದಿನ ನಾನು ಅದನ್ನ ಹರಿಸ್ತೀನಿ, ಮನಸ್ಸಿಂದ ಹರಿಸ್ತೀನಿ. ಆಗುತ್ತೆ ಬರೋ ದಿನದಲ್ಲಿ ಅಂತ ನಾನು